ಕೊಳಚೆ ಪ್ರದೇಶದಲ್ಲಿ ಅನ್ಯಾಯ ಮಾಡಿದಂತ ಅಧಿಕಾರಿಗಳಿಗೆ, ಸಿಂದಗಿ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅನ್ಯಾಯ ಮಾಡಿದಂತ ಅಧಿಕಾರಿಗಳಿಗೆ, ಸಿಂದಗಿ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ. ಹೋಗ್ಯಾವ್ರಿ ಸರ್, ಎಲ್ಲ ಕಡೆ ಅಡ್ಡಾಡ್ಯಾವ್ರಿ ಸರ್. ಮಕ್ಳು ಮರಿ ಸಣ್ಣ ಸಣ್ಣ ಮಕ್ಳು ತಗೊಂಡ್ ಹೋಗ್ಯಾವ್ರಿ ಸರ್. ಈಗ ಎಲ್ಲರೂ ಇದ್ದವ್ರಿಗೆ ಏನ್ ಮಾಡ್ಯಾರ ಸರ್, ಅರ್ಧ ಮಂದಿಗೆ ಮನಿ ಕೊಟ್ರಿ ಸರ್, ಅರ್ಧ ಮಂದಿಗೆ ಮನಿ ಕೊಟ್ಟಿಲ್ರಿ ಸರ್. ಅದ್ ಯಾಕಂದ್ರ ನಾವ್ ಇದ್ದ ಜಾಗ ಏನ್ ಮಾಡ್ಯಾರ ಸರ್, ಮಾರ್ಯಾರ ಸರ್, ಮಾರಾಟ ಮಾಡ್ಯಾರ್ರಿ. ಈಗ ನಾ 8 ಎಕರೆ ಏನ್ ಕೊಟ್ಟಾರಲ್ರಿ ಸರ್, ಅವ್ರಿಗೆ ಹೊರಗಿನವರೇ ಬಂದು ದೊಡ್ಡ ದೊಡ್ಡ ಬಿಲ್ಡಿಂಗು ಹೊಲ ಮನಿ ಇದ್ದವ್ರೆಲ್ಲ ಕಟ್ಕೊಂಡ್ರೆ ಇದಾರೆ ಸರ್. ಅವ್ರಿಗೆ ಮನಿ ಕೊಟ್ಟಾರ್ರಿ ಸರ್. ಬಡವರು ಬಗ್ರ ಎಲ್ಲ ತೆಗೆದು ಒಕ್ಕಟ್ಟಾರ್ರಿ ಸರ್. ಈಗ ಆ ನ್ಯಾಯ ನಾವು ಕೇಳಕ್ ಬಂದೇವ್ರಿ ಸರ್. ಎಷ್ಟು ಸಲ ಆಯ್ತು ಇಲ್ಲಿ ಬಂದ್ ಈಗ 4ನೇ ಸಲ ಬಂದೇವ್ರಿ ಸರ್. ಏನಂದ್ರ ಆಫೀಸರ್ ಏನ್ರಿ ಸರ್, ನಾವು ಅಲ್ಲಿ ರಜಾ ತಗೊಂಡಾರ, ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತೇಳಿ ವಾಪಸ್ ಕಳ್ಸಾರಿ ಸರ್. ಪ್ರತಿ ಸಲ ಹಂಗನ? ಪ್ರತಿ ಸಲ ಹಂಗ ಕಳ್ಸಾರಿ. ಸಿಕ್ಕಿಲ್ರಿ ಸರ್ ಅವ್ರು. ನಿಮ್ ಕೈ ಸಿಕ್ಕಿಲ್ಲ? ಸಿಕ್ಕಿಲ್ರಿ ಅವ್ರು. ಸಿಕ್ಕ್ರೆ ಏನ್ ಮಾಡ್ತೀರಿ? ಎಲ್ಲಿಂದ ಬಂದಿರಮ್ಮ? ಎಲ್ಲಿಂದ ಬಂದಿರಿ? ಸಿಂದಗಿಯಿಂದ. ಈಗ ಅಧಿಕಾರಿ ಒಳಗೆ ಹೋಗಿದ್ರಿ? ಹೇಳತ್ರಿ ಎಲ್ಲಿ ಹೋಗ್ಯಾರತ್ರಿ ಅಧಿಕಾರಿ? ಈಗ ನೀವು ಹೇಳಕತ್ರಿ ಶ್ರೀಮಂತವರಿಗೆ ಮನಿ ಕೊಟ್ರ ಅಂತ ಹೇಳಕತ್ರಿ. ನಿಮ್ಮ ಬತ್ತಾಗೇನು ಪ್ರೂಫ್ ಅದೇನ್ರಿ? ಏನ್ ಪ್ರೂಫ್ ಅದಾವಮ್ಮ? ಅದಾವಲ್ಲ. ಈ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿರಿ ನೀವು? ಅವರಿಗೆ ಕೊಟ್ಟಿರಿ ಅಂತ ಹೇಳಿ, ಶ್ರೀಮಂತಿಗೆ ನೀವು ಮನಿ ಕೊಟ್ಟಿರಿ ಅಂತ ಹೇಳಿ ಮುಂದ್ ಪ್ರೊಸೀಜರ್ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದಿರಿ. ಅಧಿಕಾರಿಗೆ ಚೌಕಾಸಿ ಮಾಡತ್ತೀರಿ, ವಿನಂತಿ ಮಾಡಕ್ ಬಂದಿರಿ ನೀವು. ತಮ್ಮ ಹೆಸರು ಹೇಳಮ್ಮ. ನನಗ ಮೊದಲ ತಗೋರಿ ಅಂತ ನಾವು ಎಷ್ಟೋ ಮಂದಿಗೆ ಎಲ್ಲರಿಗೂ ಹೇಳಿದೇವ್ರಿ. ಕಾರ್ಯದರ್ಶರು ಭಾಳ ಮಂದಿಗೆ ಹೇಳೀನ್ರಿ. ಅಂದ್ರೂ 8 ಎಕರೆದ ನಾನು ತೊಗೊಂದಿಲ್ರಿ. ನಮ್ಮ ಮನೆನೇ ಹೊರಗೆ ಹೋಗದಾರ್ರಿ. ಈಗ ನಾವು ಕೇಳಕತ್ತಗಳನ್ನೇ ಅಲ್ಲೂರಿ ಇಲ್ಲೂರಿ ಅನ್ನೋಗಳನ್ನೇ ಈಗ ಮತ್ತೆ ಕೇಳೇ ಬಿಟ್ಟಿವ್ರಿ ನಾವು. ಈಗ ಇವ್ರ ಬೆನ್ನತ್ತಿಗೆ ತಿರ್ಗಾಡತ್ತೀವಿ ನೋಡ್ರಿ. ಅವಾಗ ಅಪ್ಲಿಕೇಶನ್ ಕಟ್ಟಿದ್ರಿ ನೀವು? ಕೊಟ್ಟಿವಿ. ಅಂದ್ರೆ ತೋತಿ ಅಂತ ಅನ್ಕೋತೇ ಬಂದಿದ್ರಿ ಅವ್ರು. ಇಸ್ತಿನ ನಮಗನು ನಿಮ್ಗೆ ತೋತೀವಿ ನಾವು, ಹೆಂಗೆ ಮಾಡಿ ನಿಮ್ಗೆ ತೋತೀವಿ ನಾವು, ನಿಮ್ಗೆ ಅನ್ಯಾಯ ಆಗ್ಯದ ಒಳ ತೋತಿ ಅಂತಂದ್ರೆ ತೊಗೊಂದಿಲ್ಲ ರೀ ಅವ್ರು. ನಮ್ಗೆ ಬೇರೆಯವ್ರಿಗೆ ಮನಿ ಕೊಟ್ಟು ಬೇರೆದವ್ರಿಗೆ ಬಂದವ್ರು. ಶ್ರೀಮಂತರಿಗೆ ಕೊಟ್ರ? ಶ್ರೀಮಂತರಿಗೆ ಬಂದವ್ರು. ಶ್ರೀಮಂತವ್ರಿಗೆ ಕೊಟ್ರ. ಈಗ ನಿಮಗೆ ಬೇಡಿಕೆ ನಮ್ಮ ಮನೆ ಇಲ್ಲ, ನಮ್ಮ ಮನೆ ಕೊಡ್ರಿ, ಇದೇ ಬೇಡಿಕೆ ನಿಮ್ಗೆ. ಅವ್ರೇನ್ ಕೊಟ್ಟಾರ ಶ್ರೀಮಂತ ತಗದ್ ನಮಗ್ ಕೊಡ್ರಿ ಅಂತೀರಿ ನೀವು? ಅದೇನೇ ಅವ್ರು ಸೋಸ್ಬೇಕ್ರಿ. ಅವ್ರು ಸೋಸ್ ನೋಡಿ ನಮ್ಮ ಆಧಾರ್ ಕಾರ್ಡ್ ಚೆಕ್ ಮಾಡಿ ಕೊಡ್ರಿ ಸರ್. ನಮಗೆ ಎಲ್ಲಿ ಒಂದ್ ಜಾಗ ಇಲ್ರಿ, ಮನಿ ಇಲ್ಲ, ಏನೂ ಇಲ್ರಿ. ನಾವೀಗ ಅವ್ರು ಅಲ್ಲಿ ಕಿದಿಸಿದ್ರ ಅಂದ್ರು ಅದಿ ಮೇಲೆ ನಾವು ಬಾಳೆ ಮಾಡ್ಬೇಕ್ರಿ ಸರ್. ಹಂಗಾದ್ರಿ
ಅವ್ರು ನಮ್ಮ ಆಧಾರ್ ಕಾರ್ಡ್ ನಮ್ಮ ಎಲ್ಲ ಚೆಕ್ ಮಾಡಿ ಕೊಡ್ರಿ ಸರ್. ಓಟ್ ಮಾಡಕ್ ಒಂದ್ ಮನಿ ಇಲ್ರಿ ಸರ್ ನಮ್ಗೆ ಈ ಸದ್ಯ ನಾವ್ ಸಿಂಧಿ ಊರಾಗ ಇದೀವಿ, ನಮ್ಗೆ ಎಲ್ಲಿ ಇರಾಕ್ ಮನಿನೇ ಇಲ್ರಿ. ಈ ಸದ್ದ ಜಾಗ ಬಿಟ್ರೆ ನಾವ್ ಬೀದಿ ಪಾಲ ಆಗ್ತೇವ್ರಿ ಸರ್. ನಿಮ್ ನಡ್ಕೋಬೇಕು, ನಿಮ್ ನಾಯ ಕೇಳ್ಬೇಕಂತೇಳಿ ನಿಮ್ ಬಲ್ಯಕ್ ನಾವ್ ಬಂದೇವ್ರಿ ಸರ್. ನಿಮ್ ಪುಣ್ಯದಿಂದ ನಮ್ಗ ಒಟ್ಟ ನಮ್ಗೆ ಜಾಗ ಕೊಡಿಸ್ಬೇಕ್ರಿ ಸರ್. ಸಾಕ್ರಿ ನಮ್ ಕುಲ್ಲ ಜಾಗ ಕೊಡ್ರಿ ಸಾಕ್ರಿ ಸರ್. ಅದೇ ಪತ್ರ ಸಟ್ಟ ನಾವ್ ಜೀವನ ಮಾಡ್ಕೋತ ಹೋಗ್ತೇವ್ರಿ ಸರ್. ಜಾಗ ಕೊಟ್ಟು ನೀವು ಪತ್ರ ಸಾಕ್ರಿ ನಮ್ಗೆ ಅಷ್ಟೇ ಜಾಗ ಕೊಡ್ರಿ. ನಮ್ಗೆ ಅವ್ರ ಮನಿ ಕಟ್ಟಿ ಕೊಡೋದ್ ಬೇಕಲ್ರಿ ಸರ್. ನಮ್ ಜಾಗ ಕೊಟ್ರೆ ನಾವ್ ಮನಿನ ಅಟ್ಟೆ ನಾವು ಸೊಡ್ಡ ಆಗೋತೀವ್ರಿ ಸರ್. ಆದ್ರೆ ಅದ್ರ ಮ್ಯಾಗ ನಾವ್ ಜೀವನ ಮಾಡ್ಕೋತ ಹೋಗ್ತೇವ್ರಿ ಸರ್. ಆದ್ರ ಆಯ್ತ್ರಿ ನಮ್ ಎಲ್ಲರೂ ಸರ ಓಟ್ ಹಾಕೋದ್ನಾಗ ಎಟ್ಲಿ ಏನಂತ ಹೇಳಿ ನಮ್ಮ ಏರಿಯಾದ ಎಲ್ಲ ಮಂದಿ ಗುಟ್ಟಿಡ್ಕೊಂಡು ಓಟ್ ಹಾಕ್ತೀವಿ ಸರ್. ನಾವು ನಮ್ಗೆ ಜಾಗ ಕೊಡ್ತೀವಿ ಅಂತ ಹೇಳಿ ಆದರ್ಶ ಓಟ್ ಹಾಕೊಂಡ್ರೆ ನಮ್ಮ ಕೈಯಾಗ ನೀವು ಜಾಗ ಕೊಡ್ತೀವಿ हमें गरीब आई थी रहने का जगह नहीं, हमने दुनिया एकदम दिया तो हमने कौन क्या भी देर करे नहीं, उसके बारे में कोई बीज आने लग 4-5 बार हो जाऊँ. कौन सी हमें जिंदगी से जिंदगी में तुम्हारा घर वगैरह कुछ भी नहीं? तुम्हें एप्लीकेशन दिए थे सलम बोर्ड ऑफिस, तो क्या बोले उन्होंने उसमें? क्या नहीं जा कौन नहीं चाहते थे जब भी आए तो. अभी बहुत से लोग आरोप कर रहे हैं जिनके घर हैं, जिनकी प्रॉपर्टी है, उनको घर दी मुल्क उनको गई जो जिनके घर आए उनको दी वहाँ सब जने बड़े बड़े लोग पे फिर को कर लीजिए सब जने. हमने नहीं रह सरकार को सब जने. तुम्हें गरीब आई तुमना उन्होंने नहीं दिए. अभी तुम्हारी मांगे तुमना घर होना. हमने को होना या अभी बंद नहीं देते भी खुला जगह तो होना चाहिए. वो जगह तो पता तुम्हें शेड वगैरह मालिक रहते हैं. अंदर गए थे अधिकारी कौन मिले तुमना? नहीं मिले. अभी क्या मांग क्या है तुम्हारी? तुम्हारा जगह तो देना, जगह तो देना या तो घर तो देना, दोनों में क्या भी देना. ಸಿಂದಗಿ ಕೊಳಗೇರಿ ಪ್ರದೇಶ ಸರ್ವೆ ನಂಬರ್ 763ರಲ್ಲಿ ಸಿಂದಗಿ ಸರ್ವೆ ನಂಬರ್ 763ರಲ್ಲಿ ಕೊಳಗೇರಿ ಪ್ರದೇಶದಲ್ಲಿ 322 ಫಲಾನುಭವಿಗಳು ಆಯ್ಕೆ ಮಾಡಿದ್ದಾರೆ ಸರ್. ಅದರೊಳಗೆ 104 ಮನೆಗಳು ಕಟ್ಟಡ ಮಾಡಿದ್ದಾರೆ ಸರ್, ಜಾಗ ಖಾಲಿ ಮಾಡಿಸಿದ್ದಾರೆ ಸರ್. ಇನ್ನೊಂದು ಅದರೊಳಗೆ ಈ ನಿಜವಾದ ಫಲಾನುಭವಿಗಳಿಗೆ ಅಲ್ಲಿ ಜಾಗ ಸಿಕ್ಕಿಲ್ಲ ಸರ್. ನಿಜವಾದ ಫಲಾನುಭವಿಗಳು 8 ಎಕರೆ ಬಿಟ್ಟು ಹೊರಗಡೆನೇ ಬಂದಾರೆ ಸರ್. ಅಲ್ಲಿ ಬಡ ನಿರ್ಗತಿಕರಿರೋರು ಇದು ಯಾವುದೋ ರೂಲ್ಸ್ ಪಾಲನೆ ಮಾಡದೆ ಇವರು ಮೇಲಾಧಿಕಾರಿಗಳು ಒತ್ತಡಕ್ಕೆ ಮಾಡೋದು, ಮೇಲಾಧಿಕಾರಿಗಳು ಶಾಮೀಲಾಗಿ ಇದರಿಂದ ಏನು ದುಡ್ಡು ಪಡೆದುಕೊಂಡು ಮತ್ತು ಅವರು ತಮ್ಮ ಇಚ್ಛಾನುಸಾರ ತಮ್ಮ ರಾಜಕೀಯ ಒತ್ತಡಕ್ಕೆ ಮಣಿದು ಅಲ್ಲಿ ಸ್ಥಳೀಯ ರಾಜಕೀಯ ಒತ್ತಡಕ್ಕೆ ಮಣಿದು ಇವರು ಏನು ಮಾಡಿದ್ದಾರೆ ಅಂದ್ರೆ ಸರ್, ಯಾರಿಗೆ ನಿಜವಾದ ಫಲಾನುಭವಿಗಳಿಗೆ ಅಲ್ಲಿ ಯಾವುದೇ ಇದು ಕೊಟ್ಟಿಲ್ಲ, ನಿವೇಶನಗಳು ಕೊಟ್ಟಿಲ್ಲ, ಮನೆಗಳು ಕೊಟ್ಟಿಲ್ಲ. ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಆಸ್ತಿ ಇರೋರಿಗೆ, ಸ್ವಂತ ಬಿಲ್ಡಿಂಗ್ ಇರೋರಿಗೆ, ಅಲ್ಲಿ ಸ್ವಂತ ಮನೆ ಇರೋರಿಗೆ, ಸ್ವಂತ ಪ್ಲಾಟ್ ಇರೋರಿಗೆ ಕೊಟ್ಟಿದ್ದಾರೆ ಸರ್. ಯಾವುದೇ ಬಂದು ಸ್ಥಳ ಪರಿಶೀಲನೆಯೂ ಮಾಡಿಲ್ಲ ಸರ್. ಬಂದು ಕಟ್ಟಿ ಎಲ್ಲೋ ಅಂತ ಅಲ್ಲಿ ಹೋಟೆಲ್ದಾಗ ಕೂತು ಕಟ್ಟಿ ಕೂತು ತಮಗೆ ಬೇಕಾದವರಿಗೆ ಇಬ್ಬರಿಗೆ ಕರೆಸ್ಕೊಂಡು ಆಯ್ಕೆ ಮಾಡಿಕೊಂಡು ಇದೇ ಫಲಾನುಭವಿಗಳು ಆಯ್ಕೆ ಮಾಡ್ಕೊರಿ, ಇದರಿಂದ ಇಟ್ಟು ತಗೋರಿ ಅಂತೇಳಿ ಇದು ಮಾಡಿಕೊಂಡು ಫಲಾನುಭವಿಗಳು ಆಯ್ಕೆ ಮಾಡಿದ್ದಾರೆ ಸರ್. ಇದು ನಿಜವಾದದಿಲ್ಲ. ನಮಗೇನದ ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅವು ಯಾರು ಗಂಡನ ಹೆಸರಲ್ಲೇ ಪ್ಲಾಟ್ ಇದ್ರೆ ಹೆಂಡ್ತಿ ಸಡ್ ಅದಾಳ, ಹೆಂಡ್ತಿ ಹೆಸರಲ್ಲೇ ಪ್ಲಾಟ್ ಇದ್ರೆ ಗಂಡ ಸಡ್ನಾಗ ಅದಾನ, ಹಿಂಗೆ ಮಾಡಿ ಅವರು ಪ್ಲಾಟ್ಗಳು ನಿವೇಶನಗಳು ಕೊಳ್ಳೆ ಹೊಡೆದಾರೆ ಸರ್. ಅದು ಏನದ ನಾವು ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕು. ಬಂದು ಚೌಕಾಶಿ ಮಾಡಿ ಅವರು ಏನು ಗಂಡ ಹೆಂಡ್ತಿ ಯಾರು ಅಥವಾ ಆಧಾರ್ ಕಾರ್ಡ್ಗಳು ತೊಗೊಂಡು ಅವರು ಎಲ್ಲ ಎನ್ಕ್ವೈರಿ ಮಾಡಿ ನಿಜವಾದ ಫಲಾನುಭವಿಗಳಿಗೆ ಅಲ್ಲಿ ಪ್ಲಾಟ್ಗಳ ಇದು ನಿವೇಶನಗಳು ದೊರಕಿಸಿಕೊಡ್ಬೇಕು, ಮನೆಗಳು ದೊರಕಿಸಿಕೊಡ್ಬೇಕು. ಇನ್ನೊಬ್ರಿಗೆ ಬೇರೆದವ್ರಿಗೆ ಕೊಡ್ತೀವಪ್ಪ ಅಂತಂದ್ರೆ ಅದಕ್ಕೆ ನಾವು ಕೊಡೋಕೆ ಬಿಡಲ್ಲ. ಅದಕ್ಕೆ ಕೊಡೋವರೆಗೂ ನಾವು ಈ ಆಫೀಸ್ ಬಿಟ್ಟು ಎದ್ದು ಹೋಗಲ್ಲ. ನಿಜವಾದ ಫಲಾನುಭವಿಗಳಿಗೆ ತುಂಬ ಅನ್ಯಾಯ ಆಗಿದೆ ಸರ್. ಇಲ್ಲ ಅದಕ್ಕೆ ಇದಕ್ಕಿಂತ ಮುಂಚೆ ಅಧಿಕಾರಿಗೆ ನೀವು ಏನು ಮನವಿಗೆ ಕೊಟ್ಟಿದ್ದೀರಿ? ಮನವಿ ಕೊಟ್ಟಿವಿ ಸರ್, ಈಗಾಗಲೇ ಸಾಕಷ್ಟು ಸಲ ಮನವಿ ಕೊಟ್ಟಿವಿ ಸರ್. ಈಗ ಒಂದು 3 ದಿನದ ಹಿಂದೆ ಮನವಿ ಕೊಟ್ಟೋಗಿದ್ದೀವಿ. 1ನೇ ತಾರೀಕು AW ಅವ್ರು ಬರ್ತಾರ, 1ನೇ ತಾರೀಕು ಬರ್ರಿ ಅಂತ ಹೇಳಿದ್ರು ಸರ್. ನಾವು 1ನೇ ತಾರೀಕು ಇಲ್ಲಿಗೆ ಬಂದೀವಿ ಸರ್. ಇವತ್ತು 1ನೇ ತಾರೀಕು ಯಾರಿಲ್ಲ ಸರ್. ಅವ್ರು ಏನು ನಾವು ಬರ್ತೀವಿ ಅಂತ ಹೇಳಿದ್ರು ಸರ್. ಸೋಯಲ್ ಸರ್ ಅನ್ನೋರು KS ಸರ್ಕಾರ ಆಫೀಸರು ಅಲ್ಲಿ ಇದಕ್ಕೆ ಹೋಗ್ಯಾರ, ಸಿಂಧಿಗೆ ಹೋಗ್ಯಾರ ಸರ್. ಈಗ ಫೋನ್ ಮಾಡಿದ್ರೆ ಇಲ್ಲಿ ಸಿಂಧಿಗೆ ಬಂದೀವಿ ಸರ್, ಬರಕತ್ತೀವಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಮಗೆ ಬಂದು ನ್ಯಾಯ ದೊರಕಿಸಿಕೊಟ್ಟು ನಮ್ಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೆ ಹಕ್ಕು ಪತ್ರ ಬರೆದು ಕೊಟ್ಟು ಇವಾಗ ಏನದ ತರಾತುರಿ ಒಳಗೆ ರಾಜಕೀಯ ಒತ್ತಡಕ್ಕೆ ಮಾಡೋದು ರಾತ್ರಿ ಆಗಲು ಅನ್ನೋದೇ ಟೈಪ್ ಮಾಡಿ ಬಡ ಬಡ DD ಕಟ್ಟಿದವ್ರು ಯಾರು, ಅವರು ಇದು ಮಾಡಿದವ್ರು ಯಾರು, ಅಲ್ಲಿ ಇಲ್ಲಾರ್ದವರು ತಂದು ನಮ್ಮ ಕಾರ್ಯಕರ್ತರಿಗೆ ನಾನು ಕೊಡ್ತೀನಿ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಗಾರ್ಡನ್ಗಳನ್ನು ಯಾವುದೇ ರೂಲ್ಸ್ ಪಾಲನೆ ಮಾಡಿಲ್ಲ. ಅದ್ರೊಳಗೆ ಗಾರ್ಡನ್ಗಳು ಇರ್ಬೇಕಂತೇಳಿ ಗಾರ್ಡನ್ಗಳು ಅಂತ ಯಾಕೆ ಇಟ್ಟಿರ್ತಾರೆ, ಗಾರ್ಡನ್ಗಳು ಕ್ಯಾನ್ಸಲ್ ಮಾಡ್ಕೊಂಡು ತಮ್ಮ ಕಾರ್ಯಕರ್ತರಿಗೆ ಬೇಕು, ನಮ್ಮ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತೇಳಿ ಗಾರ್ಡನ್ ಕ್ಯಾನ್ಸಲ್ ಮಾಡಿ ಕಾರ್ಯಕರ್ತರಿಗೆ ಕೊಟ್ಟರು ಸರ್. ಅದು ಈ ಥರ ನಮ್ಗೆ ಇದಾಗಿದೆ ಸರ್. ನಮ್ಗೆ ನ್ಯಾಯ ಬೇಕು. ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗಲ್ಲ. ಒಂದು ವೇಳೆ ಇವರು ನ್ಯಾಯ ಕೊಡದೆ ಹೋದ್ರೆ ಇಲ್ಲೇ ಎಲ್ಲರೂ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇದೀವಿ ಸರ್. ಎಷ್ಟು ಜನಕ್ಕೆ ಮನೆ ಕೊಡಬೇಕು ಅವರು ಸರ್? ಇನ್ನೂ ಅಲ್ಲಿ 300 ಒಳಗೆ 100ರಿಂದ 120 ಫಲಾನುಭವಿಗಳು ಫೇಕ್ ಫಲಾನುಭವಿಗಳು ಅದಾರ ಸರ್.
ಇಲ್ಲಿ ಉಳ್ಕಿದ ಜಾಗ 8 ಎಕರೆದಲ್ಲಿ ಉಳ್ಕಿದ ಜಾಗ ಖಾಲಿ ಅದಾವ ಅಥವಾ ಹೆಂಗೆ? ಸರ್ ಅಲ್ಲಿ ಇನ್ನೂ ಸಡ್ಗಳು ಅದಾವೆ ಸರ್, ಅದನ್ನ ಇನ್ನೊಂದು 104 ಮನೆಗಳು ಅಷ್ಟೇ ಕಟ್ಟಿರೋ ಸರ್ ಅದ್ರೊಳಗೆ. ಈಗ ಅವರು ಶ್ರೀಮಂತ ಅದಾರ ನೀವು ಅಂತೀರಿ? ಹಾಂ ಸರ್, ಬಂದು ಎನ್ಕ್ವೈರಿ ಮಾಡ್ಬೇಕು ಸರ್, ಅಧಿಕಾರಿಗಳು ಎನ್ಕ್ವೈರಿ ಮಾಡಬೇಕು. ನಮಗೆ ತಿಳಿದ ಪ್ರಕಾರ ಅಲ್ಲಿ ಪ್ಲಾಟ್ ಇದ್ದವ್ರು ಅದಾರ ಸರ್, ಸುತ್ತಮುತ್ತ ಹೊಲದವ್ರು ಅದಾರ ಸರ್, ಅಲ್ಲಿ ಸುತ್ತಮುತ್ತ ಬಿಲ್ಡಿಂಗ್ದವ್ರು ಅದಾರ ಸರ್, ಅಲ್ಲಿ ಎಲ್ಲರೂ ಇದ್ದವ್ರು ಅದಾರ ಸರ್. ಹೆಂಡತಿ ಹೆಸರಲ್ಲೇ ಹೊಲ, ಗಂಡ ಹೆಸರಲ್ಲೇ ಮನಿ, ಹಿಂಗೆಲ್ಲ ಈ ಥರ ಇದ್ದವರು ಅದಾರ ಸರ್. ಚೆಕ್ ಮಾಡಿ ಅವ್ರು ತನಿಖೆ ಮಾಡಬೇಕು. ಚೆಕ್ ಮಾಡಿ ತನಿಖೆ ಮಾಡಿ ನಿಜವಾದ ಫಲಾನುಭವಿಗಳು ಎಲ್ಲ ಆಧಾರ್ ಕಾರ್ಡ್ ಸೂಕ್ತವಾದ, ಇವಾಗ ಆಧಾರ್ ಕಾರ್ಡ್ ಹಾಕಿದ್ರೆ ಆನ್ಲೈನ್ದೊಳಗೆ ಎಲ್ಲ ತೋರಿಸ್ತದೆ ಎಲ್ಲಿ ಆಸ್ತಿ ಅದ, ಯಾವ ಊರಾಗ ಅದ, ಯಾವ ಎಲ್ಲಿ ಅದ ಅಂತೇಳಿ. ನಿಜವಾದ ಫಲಾನುಭವಿಗಳಿಗೆ ಸಿಗಲಿ ಸರ್. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರಮೇಶ್ ಐಹೊಳೆ, ವಕೀಲರು, ಸಿಂದಗಿ. ಬೇಕೇ ಬೇಕು ಸಿಂದಗಿ ಕೊಳಚೆ ಪ್ರದೇಶದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ, ಸಿಂದಗಿ ಕೊಳಚೆ ಪ್ರದೇಶದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು. ಒಬ್ರು ಅದರ ಸರ್, ಇಬ್ಬರು ಅದರ ಸರ್, ಅವ್ರು ನಮ್ಗೇನು ಗೊತ್ತಿಲ್ಲ, ಸಂಬಂಧ ಇಲ್ಲ, ಆಫೀಸಿಗೆ ಸಂಬಂಧ ಇಲ್ಲ ಅನ್ನೋದು ಅವ್ರು ಮಾತಾಡ್ತಾರೆ. ಅದ್ರ ಸಂಬಂಧ ನಾವೇನು ಕೂತ್ಕೊಳ್ಳಿ ಸರ್. ಹಂಗಾರೆ ನಾವು ಬರ್ತಾರೋ ನಾವು ಸುದ್ದಿ ಕೇಳಿದ್ವಿ ಸರ್. ಅವರು ಇವತ್ತು ಭಾಳ ಹೇಳಿದ್ರು ಸರ್, ನಮ್ಗೆ 1ನೇ ತಾರೀಕು ಬರುತ್ತೆ. ಮನೆಗೆ ಕೊಟ್ಟೋಗಿ ಸರ್, ಇಲ್ಲೈತಿ ಸರ್ ಮನೆ 1ನೇ ತಾರೀಕು ಭಾಳ ಹೇಳಿದ್ರು ಸರ್. ಇಲ್ಲ ಸರ್, ಮನೆಗೆ ಕೊಟ್ಟು ರಿಸೀವ್ಡ್ ಕಾಪಿ ಹೋಗಿ ಸರ್, 24 ಕೊಟ್ಟೋಗಿ ಸರ್. 1ನೇ ತಾರೀಕು ಬರೀ ಸಾಹೇಬರು ಸಿಗ್ತಾರೆ ಸರ್. ಈಗ ಯಾರು ಒಬ್ಬರೇ ಇಲ್ಲ, ಇಬ್ಬರು ಅದರ ಸರ್. ಮತ್ತು ಅವ್ರಿಗೆ ಕೇಳೋದಲ್ರಿ, ಅವ್ರಿಗೆ ಕೇಳಿದ್ರೆ ನಮ್ಮ ಸಂಬಂಧ ಇಲ್ರಿ, ನೀವು ಅವ್ರು ಬಂದಾಗೆ ಬರೀ ಕೇಳ್ತಾರೆ ಸರ್. ಸಾಹೇಬ್ರೆ ಮಾತಾಡ್ತೀನಿ. ಎಲ್ಲರಿಗ್ರಿ ಯಾವಾಗ್ರಿ? ಈಗ ಆಗಿ ಭಾಳ ದಿನ ಐತ್ರಿ, ಮತ್ತ ಆಗ್ರಿ ಎಲ್ಲರಿಗೆ ಶ್ರೀಮಂತರಿಗೆ ಕೊಟ್ಟಾರಿ, ಬಡವ್ರಿ ಆಡೋರಿಗೆ ಎಲ್ಲರಿಗೆ ಬಿಟ್ಟಾರಿ. ನಾವು ದುಡ್ಕೊಂಡ್ ತಿನ್ನೋರಿ, ಕೂಲಿ ನೈಲಿ ಮಾಡ್ಕೊಂಡ್ ತಿನ್ನೋರಿ. ಮಕ್ಕಳು ಮರಿ ಇಟ್ಟು ಇರುತ್ತನಾಗೆ ನಾವು ಜಾಕ್ ಮಾಡ್ಕೊತಾ ನಾವು ಅಲ್ಲೇ ಸಡ್ನಾಗೆ ನಾವು ಜೀವನ ಮಾಡ್ಯಾವ್ರಿ. 30 ವರ್ಷ 50 ವರ್ಷ ಗಟ್ಲೆ ಇದ್ದವ್ರು ಜೀವನ ಮಾಡ್ಯಾರಿ. ನಮ್ಮ ಅತ್ತಿ ನಮ್ಮ ಮಾವದವ್ರು ಎಲ್ಲರೂ ಹಿಡ್ಕೊಂಡು ಜೀವನ ಮಾಡ್ಯಾರಿ. ಸಣ್ಣ ಸಣ್ಣ ಮಕ್ಕಳು ಮರಿ ಇದ್ದವ್ರಿ. ನಾವು ಅಷ್ಟೇ ನಾವು ಸಸ್ತಿಯವ್ರು ಮಕ್ಕಳು ಮರಿ ಹಿಡ್ಕೊಂಡು ಅವ್ರ ಆ ಸಡ್ನಾಗೆ ನಾವು ಜೀವನ ಮಾಡ್ತೇವ್ರಿ. ನಮ್ಗೆ ಇನ್ನಾದ್ರೂ ನಮ್ಗೆ ಏನು ಅನುಕೂಲ ಇಲ್ರಿ ಸರ್. ನಮ್ಗೆಲ್ಲರಿಗೆ ಅನುಕೂಲ ಬೇಕ್ರಿ. ನಮ್ಗೆ ಮನಿ ಏನಿಲ್ರಿ, ಸಡ್ಗಳು ಅವ್ರಿ, ಸಡ್ ಅದಾವ್ರಿ. ಅವು ಮಳಿ ಗಾಳಿ ಬಂದ್ರೆ ಎಲ್ಲ ಸಡ್ಗೊಳದಾಗ ನೀರ್ ಬರ್ತಾವ್ರಿ. ನೀವು ಕಟ್ಕೊಂಡ್ರಿ ಅವ್ರು ಕಟ್ಟಿದ್ರು? ಇಲ್ರಿ, ನಾವೇ ಸಡ್ಗಳು ಹಾಕೊಂಡವ್ರಿ. ಯಾಕೆ ಪರ್ಮಿಷನ್ ಕೊಟ್ಟಿರಿ? ಯಾರು ಇಲ್ರಿ, ಗೌರ್ಮೆಂಟ್ ಜಾಗದ ಅಂತೇಳಿ ಕೂಲಿ ನಾಲಿ ಮಾಡ್ಕೊತ ಅಲ್ಲೇ ಇದ್ದೇವ್ರಿ. ನಾವು ಆಸ್ತಿ ಮಾಡ್ಕೊತ್ರಿ, ಅಲ್ಲೇ ಜಾಗ ಸುಮ್ ಸಡ್ಗಳು ಹಾಕೊಂಡು ನಾವ್ ಅಲ್ಲೇ ಜೀವನ ಮಾಡಿ 20, 30, 40 ವರ್ಷ ಸಾಲ ಬತ್ರಿ. ಅಲ್ಲೇ ಲೈಟ್ ಅದಾವ್ರಿ, ಲೈಟ್ ಅದಾವ. ನಳ ತುರಿ ತಗೊಂಡವ್ರಿ ಲೈಟ್ಗಳು. ನಳ ಅಲ್ಲಿದು ತಗೊಂಡ್ ಕಿಶನ್ ನಾವ್ ಹಾಕೊಂಡವ್ರಿ. ಲೈಟ್ಗಳು ಅವು ಕಂಬ ಬರ್ತಾರ್ರಿ, ಅವ್ರು ಲೈನ್ ಮ್ಯಾನ್ ಕಿತ್ಕಿ ಹೋಗಿತಾರ್ರಿ. ಅವು ಚಿಮ್ನಿ ಎಣ್ಣಿದಾಗ ನಾವು ಒಂದು ಸಲ ಚಿಮ್ನಿ ಎಣ್ಣೆ ಸಿಗ್ಲಿಕ್ಕಂದ್ರೆ ನಾವು ಮೇಣ ಬತ್ತಿ ಹಚ್ಕೊಂಡು ಜೀವನ ಮಾಡ್ತೇವ್ರಿ ಸರ್. ನಾವು ನಮ್ಗೆ ಏನು ಅನುಕೂಲ ಇಲ್ರಿ. ಅಲ್ಲಿ ನೀರ 8 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಬೇರೆಲ್ದಾಗ ಹುಳ ಬಿದ್ರು ಅವೇ ನೀರ ನಾವು ಒಪ್ರಾಯಿಸ್ಕಿಸಿಂದ ನಾವು ಕುಡಿಬೋದ್ರಿ. ಅಣ್ಣವ್ರಿ ನಮ್ಗೆ ಹಂಗಾದ್ರೆ ಭಾಳ ಪರಿಸ್ಥಿತಿ ಅದ್ರಿ ನಮ್ದು. ಇಷ್ಟು ಮಂದಿಗೆ ಅನ್ಯಾಯ ಭಾಳ ಆಗ್ಯದ್ರಿ. ಎಲ್ಲಿ ಬಂದಿರಿ ನೀವು ಈಗ? ಈಗ ಇಲ್ಲಿ ಬಿಜಾಪುರಕ್ಕೆ ಬಂದೇವ್ರಿ. ಎಲ್ರಿ? GD ಆಫೀಸಿಗೆ ಬಂದೇವ್ ನೋಡ್ರಿ ಸರ್. ನಿಮ್ದು ಏನೈತ್ರಿ? ಹಾಂ ರೀ, ಬೇಡಿಕೆ ಏನೈತಿ ನಮ್ದು? ಮನಿ ನಮ್ಗೆ ಒಟ್ಟ ಮನಿ ಬೇಕ್ರಿ. ನಮ್ಗೆ ಜಾಗ ಬೇಕ್ರಿ. ನಮ್ಗೆ ಜಾಗಗಳು ಬೇಕ್ರಿ. ನಮ್ಗೆ ಒಟ್ಟ ಎಲ್ಲರಿಗೆ ನಮ್ಗೆ ಸಿಗ್ಬೇಕ್ರಿ. ಎಲ್ಲರಿಗೆ ನಮ್ಗೆ ಜಾಗ ಸಿಗ್ಬೇಕ್ರಿ. ಎಲ್ಲರಿಗೆ ನಮ್ಮ ಅಲ್ಲೇ ಏರಿಯಾಗ ಇದ್ದವ್ರಿಗೆ ಎಲ್ಲರಿಗೆ ಕೊಟ್ಟಾರ. ನಮ್ಗೆ ಒಟ್ಟ ಜಾಗ ಕೊಟ್ಟಿಲ್ರಿ ಅವರು. ಅವ ಎಷ್ಟು ಕೊಟ್ಟಾರ? ಅವ್ರಿಗೆ ಬೇಸ್ ಒಂದು 200 ಮ್ಯಾಗೆ ಬಂದವ್ರು, ಕಡಿಮೆ ಬಂದಿಲ್ರಿ ಅವ್ರಿಗೆ. ನಮ್ಗೆ ಇನ್ನ ಅವ್ರಿಗೆ ಯಾರಿಗೆ ಒಂದು ಜಾಗ ಕೊಡಂಗಿಲ್ಲ, ನಿಮ್ದು ಏರಿಯಾ ಬೇರೆ ಅದ ಹೇಳ್ತಾರ ನಮ್ಗೆ. ತಮ್ಮ ಹೆಸರು? ನಮ್ಮ ಹೆಸರು ಚೆನ್ನಮ್ಮ ರೀ. ಸರ ನಮ್ಮನ್ನ ತೊಂದೇ ಹೋರಾಟ ಮಾಡ್ಯಾರಿ. ನಾವು ಹೋರಾಟದಾಗ ಇದ್ದೇವ್ರಿ. 20 ವರ್ಷ ಆಯ್ತು ಹೋರಾಟ ಮಾಡ್ಕೊತ ಹೊಂಟಿದೆವು. ನಿಮ್ಮನ್ನ ಮಾಡ್ತೇವೆ, ಎಲ್ಲನೂ ಮಾಡ್ತೇವೆ. ನಾವು ಬಡ್ಜಂಗಿಗೆ ಯಾರಿಗೂ ಏನು ಸಹಾಯ ಹೊಡೆಯಂಗಿಲ್ಲ. ನಮ್ಮದಾಗ ಅಷ್ಟು ಮಂದಿನ ಸೇರಿಸ್ಕೋತೇವೆ ಅಂದವರು. ಅರ್ಧ ಜನ ಮಾಡ್ಕೊಂಡಾಗ ನಮ್ಮನ್ನ ತೊಂದು ಹೋರಾಟ ಮಾಡಿದವ್ರಿ. ಆದ್ರೆ ನಮ್ಮನ್ನ ಜಾಗ ಇಲ್ಲ ರೀ. ನಮಗೆ ಅನ್ಯ ಅಂತೂ ಮಕ್ಕಳಾಗ್ಯದ್ರಿ. ನಾವು ಪತ್ರ ಸೆಡ್ನಾಗ ಹಾಮ್ ಯಾವದೋ ಚೇಳು ಯಾವದೋ ಇಟ್ಟೆಲ್ಲ ಇದ್ದು ಅಂಥದ್ರಾಗ ಸಂಸಾರ ಮಾಡಿದೇವ್ರಿ. ಅಂಥದ್ರಾಗ ಸಂಸಾರ ಮಾಡ್ಕೊತ ಹೊಂಟಿದೆ. ಅಂಥವ್ರಿಗೆ ಇಲ್ಲ ರೀ, ಬಿಲ್ಡಿಂಗ್ದವ್ರಿಗೆ ಅವ್ರಿಗೆ ಇವ್ರಿಗೆ ಹಿಂಗೆಲ್ಲ ಜಾಗಗಳು ಆಗ್ಯಾವ್ರಿ. ಒಬ್ಬರಿಗೆ 2 4 ಹಿಂಗೆ ಜಾಗಗಳು ಮಾಡ್ಕೊಂಡಾರಿ ಸರ್. ನಮಗೆ ಬಡವರಿಗೆ ಏನೂ ಅನ್ಯಾಯ ಆಗಿಬಿಟ್ಟದ್ರಿ. ಇದ್ದವ್ರಿಗೆ ಏನೋ ಅನುಕೂಲ, ಹೊಲ ಮನೆ ಇದ್ದವ್ರಿಗೆ ಆಗಿದ್ರೆ ನಮಗೆ ಬಡವರಿಗೆ ಏನೂ ಇಲ್ಲಾರ್ದವ್ರಿಗೆ ಅನುಕೂಲ ಇಲ್ಲ.
ಕೊಟ್ಟು ಎಲ್ಲ ಹಿಂಗೆ ಮಾಡಿಸಿದ್ರೆ ಅನ್ಯ ಮಾಡ್ಯಾರಿ. ಇಲ್ಲಿ ನಾವು ಏನದ ಈಗ ನಾವು ವಕೀಲ ಸಾಹೇಬ್ರು ನಾವು ಈಗ ಓಡಾಡ್ಕತ್ತಿದ್ದೇವ್ರಿ. ಈಗ ಏನದ ನಮಗೆ ಜಾಗ ಬೇಕು, ನೀವು ಮನೆ ಕಟ್ಟಿ ಕೊಡ್ಲಿಕ್ಕಪ್ಪ ಅಂದ್ರೆ ಪರವಾಗಿಲ್ಲ. ನಮಗೆ ಹಂಗ ಎರಡು ಜಾಗ ಕೊಟ್ಟರೆ ನಾವು ಜಾಗ ನಾವು ಪತ್ರ ಸೆಡ್ಡೆ ಹೊಡ್ಕೊಂಡಿರ್ತೇವೆ. ನಮ್ಗೆ ಅಷ್ಟೇ ಬೇಡಿಕೆ ಅದ ನೋಡಿ. ಈಗ ಯಾವ ಊರ್ಲಿಂದ ಬಂದ್ರಿ ನೀವು? ನಾವು ಸಿಂದಗಿಯಿಂದ ಬಂದಿದ್ದೇವೆ. ಎಲ್ಲಿ ಬರ್ತದ್ರಿ ಏರಿಯಾದ? ವಿದ್ಯಾನಗರ 4ನೇ ಕ್ರಾಸ್. ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀಬಾಯಿ.